ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಗುರುವಾರ ನೈಟು ಮಾಡಿರುವಂಥ ವಿಡಿಯೋ. ಇದು ಗುರುವಾರ ಸಂಜೆ ಸ್ಕೂಲಿಂದ ಬರುವಾಗ ಕೌಶಿ ಈ ಹೂವು ತೊಗೊಬಂದಿದ್ದ. ಈ ಹೂವು ನಾನು ಕೂಡ ನೋಡಿದ್ದೀನಿ. ಇದ್ರ ಸ್ಮೆಲ್ಲು ಒಂಥರ ಚೆನ್ನಾಗಿರುತ್ತೆ. ಗಮ್ಮನ್ನಂತ ಅಂದರೆ ಒಳ್ಳೆ ಸ್ಮೆಲ್ ಇರುತ್ತೆ, ಕೆಟ್ಟ ಸ್ಮೆಲ್ಲೆಲ್ಲ ಏನಿರಲ್ಲ, ಒಳ್ಳೆ ಸ್ಮೆಲ್ ಇರುತ್ತೆ. ಆದರೆ ಈ ಹೂವು ಏನಿದೆ, ಈ ಹೂವುದು ನೇಮು ನನಗಂತೂ ಗೊತ್ತಿಲ್ಲ ಏನು ಹೆಸರು ಅಂತ. ಅವ್ನು ನಾನು ಕೇಳ್ದೆ, ಏನಮ್ಮ ಇದ್ರ ಹೆಸರು, ಚೆನ್ನಾಗಿದೆ ಅಲ್ವಾ ಸ್ಮೆಲ್ಲು ಅಂತೇಳಿ. ಹೌದು ಚೆನ್ನಾಗಿದೆ. ನಾವು ಸ್ಕೂಲಿಗೆಲ್ಲ ಹೋಗ್ತಿರ್ಬೇಕಾದ್ರೆ ನಮಗೂ ಈ ಥರ ಹೂವೆಲ್ಲ ಸಿಗ್ತಾಯಿತ್ತು. ಅದನ್ನು ಎತ್ಕೊಂಡು, ಅಂದರೆ ಕೆಳಗಡೆ ಸುಮಾರು ಹೂವುಗಳು ಉದುರಿ ಬಿದ್ದಿರ್ತಿತ್ತು. ಆ ಹೂವು ಎತ್ಕೊಂಡು ಸ್ಮೆಲ್ ಮಾಡ್ತಿದ್ವಿ ಅಂತ ಹೇಳ್ತಾಯಿದ್ದೆ. ಆದರೆ ಅದು ಹೆಸ್ರೇನು ಅದೆಲ್ಲ ನನಗೂ ಗೊತ್ತಿಲ್ಲ ಅಂತ ಅವನ ಹತ್ರ ಮಾತಾಡ್ತಾ ಇದ್ದೆ. ಆದರೆ ನಿಮಗೆ ಅದರ ಹೆಸ್ರೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡ್ಬೋದು. ಹಾಗೆ ಮೋಹನ್ ಮಾಮ ಹೊರಗಡೆ ಹೋಗಿದ್ರು. ಅಲ್ಲಿ ನೋಡಿ ಈ ಪುಟಾಣಿ ನಿಮಗೆ ನೋಡೋವಾಗ ದೊಡ್ಡ ಮರಿ ಥರ ಕಾಣಿಸ್ತಿರ್ಬೋದು, ಆದರೆ ಇದು ಚಿಕ್ಕ ಮರಿಗಳಂತೆ, ನಾಯಿ ಮರಿಗಳು. ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಮುದ್ದಾಗಿದೆ ಅಂತ ಹೇಳ್ತಾಯಿದ್ರು. ನೋಡು ಎಷ್ಟು ಚೆನ್ನಾಗಿ. ಅದಕ್ಕೆ ನಾನು ಹೋದಾಗೆಲ್ಲ ನೋಡ್ತಾ ಇರ್ತೀನಿ, ಯಾರೂ ಇರಲ್ಲ, ಅದೇ ಆಟ ಆಡ್ತಾ ಇರುತ್ತೆ ಅಂತ ಹೇಳ್ತಾಯಿದ್ರು. ನಾನು ಹೇಳ್ತಾಯಿದ್ದೆ, ಯಾವಾಗಲೂ ಹೇಳ್ತಾ ಇರ್ತಾರೆ ಒಂದೊಂದು ಸರಿ, ಒಂದು ನಾಯಿ ಮರಿ ಸಾಕಬೇಕು, ತರಬೇಕು ಅಂತ. ಅವಾಗ ಹೇಳೋದು, ಇರೋ ಬೆಕ್ಕಿಗೆ ಒಂದು ಟೈಮ್ ಯಾವಾಗಲಾದರೂ ನಾನು ಊಟ ಹಾಕಿಲ್ಲ ಅಂದ್ರೇ ಊಟ ಹಾಕಲ್ಲ ನೀವು, ಇದಕ್ಕೆಲ್ಲ ಯಾರು ನೋಡ್ಕೋತಾರೆ, ನಾವೆಲ್ಲಾದರೂ ಹೋದರೆ ಹೊರಗಡೆ, ಈ ಥರದ್ದೆಲ್ಲ ಬೇಡ ಅಂತ ಹೇಳ್ತಾಯಿದ್ದೆ. ಆದರೆ ನೋಡೋಕ್ಕೆ ಚೆನ್ನಾಗಿದೆ ಮರಿಗಳು. ಆದರೂ ಹಿಂಗೆ ಅಂದರೆ ಅದಕ್ಕೆ ಯಾರು ಊಟ ಹಾಕ್ತಾರೋ ಏನೋ ಗೊತ್ತಿಲ್ಲ, ಆದರೂ ಹಿಂಗೆ ಅಂದರೆ ಗುಂಡಕ್ಕಿದೆ ಮರಿಗಳು. ಈಗ ಊಟ ಇಲ್ಲದೆ ಇರೋ ಮರಿಗಳು ಹೇಗಿರುತ್ತೆ ಅಂದರೆ ಫುಲ್ಲು ಬಡಕಲು ಸ್ಥಿತಿಯಲ್ಲಿರುತ್ತೆ. ಅಂದರೆ ಬಡಕಲು ಅಂದರೆ ಒಂಥರ ಸಣ್ಣ ಥರ, ಏನು ಇಲ್ವೇನೋ ಪಾಪದವ್ರ ಥರ ಕಾಣಿಸ್ತಾ ಇರುತ್ತೆ. ಇದು ಆ ಥರ ಎಲ್ಲ ಮರಿಗಳು. ತುಂಬ ಚೆನ್ನಾಗಿದೆ. ಯಾರು ಊಟ ಹಾಕ್ತಾರೆ ಏನೂ ಗೊತ್ತಿಲ್ಲ, ಆದರೆ ನಾನಂತೂ ನೋಡಿಲ್ಲ ಊಟ ಹಾಕೋದು ಆ ಥರದ್ದೆಲ್ಲ. ಆದರೆ ನೋಡೋಕ್ಕೆ ಮಾತ್ರ ಚೆನ್ನಾಗಿ ಯಾರೋ ಊಟ ಹಾಕಿ ಬೆಳೆಸಿರೋ ಥರ ಇದೆ ಇದು ಮರಿಗಳು. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಒಂದು ಎತ್ಕೊಬರ್ಬೇಕು ಅಂತ ತುಂಬ ಆಸೆ ಆಗುತ್ತೆ ಅಂತ ಹೇಳ್ತಾಯಿದ್ರು. ಆ ಥರ ಕೆಲಸ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಎತ್ಕೊಬಂದು ನೀವು ನಾನು ನೋಡ್ಕೋಬೇಕು, ಇವ್ರ್ಯಾರು ನೋಡ್ಕೊಳ್ಳಲ್ಲ, ಅದನ್ನು ನಾನೇ ನೋಡ್ಕೋಬೇಕು. ಅದಕ್ಕೆ ಆ ಥರ ಕೆಲಸ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದೆ. ಬೇಕಾದರೆ ಇಲ್ಲೆಲ್ಲರೂ ಬಂದಾಗ ಊಟ ಹಾಕೋಣ, ಅದ್ರ ಪ್ರಶ್ನೆನೇ ಬೇರೆ. ಆದರೆ ನಾವೇ ಸಾಕುವಾಗ ಅದು ನೋಡ್ಕೋಬೇಕು, ಅದನ್ನು ನೀಟಾಗಿ ಕೇರ್ ಮಾಡಬೇಕು, ತೊಳಿಬೇಕು, ಅದ್ರ ಗಲೀಜೆಲ್ಲ ಎತ್ತಾಕಬೇಕು. ಬೆಕ್ಕುಗಳದ್ದು ಆಗಲ್ಲ, ಅದು ಕೆಳಗಡೆ ಅದೇ ಹೋಗುತ್ತೆ, ಮಾಡಿಬಿಟ್ಟು ಬರುತ್ತೆ. ನಾಯಿಗಳಾಗಲ್ಲ, ಹಿಡ್ಕೊಂಡು ಹೋಗಬೇಕು. ಆಮೇಲೆ ಒಬ್ಬೊಬ್ಬರು ಬೈತಾರೆ, ಎಲ್ಲ ಅವ್ರ ಮನೆ ಮುಂದೆ ಏನಾದರೂ ನಾವು ಈ ಥರ ಎಲ್ಲ ಇಟ್ಕೊಂಡೋದ್ರೆ ಬೈತಾರೆ ಅಷ್ಟೇ, ನಮ್ಮ ಮನೆ ಮುಂದೆ ಎಲ್ಲ ಇಟ್ಕೊಬಂದಿದ್ದೀರ ಅಂತ. ಅದೆಲ್ಲಿ ಕಸ ಎಲ್ಲ ಹಾಕ್ತಾರೆ ನೋಡಿ, ಅಂಥ ಪ್ಲೇಸಲ್ಲಿ ತೊಗೊಂಡೋಗಿ ಅದು ಗಲೀಜು ಮಾಡಿಸಿ ಕರ್ಕೊಬರ್ಬೇಕು. ಅದಕ್ಕೆ ಅವೆಲ್ಲ ಆಗಲ್ಲ, ಬೇಡ ಅಂತ ಹೇಳಿದೆ. ಅದಾದಮೇಲೆ ಇದು ರಾತ್ರಿ ನೋಡಿ ಒಂದು ಜಿರಳೆ ಬಂದುಬಿಟ್ಟಿತ್ತು. ಜಿರಳೆ ನಮ್ಮ ಮನೇಲಿ ಇಲ್ಲ. ಯಾಕೆ ಅಂದರೆ ಬೆಕ್ಕಿರೋದ್ರಿಂದ ಜಿರಳೆಗಳು ಇರೋದಿಲ್ಲ. ಬೆಕ್ಕು ಅದನ್ನು ಒಡೆದು ಸಾಯಿಸುತ್ತೆ. ಆ ಥರ ನೋಡಿ ನಮ್ಮ ಸುಂದರಿ ನೋಡಿ ಯಾವ ಥರ ಮಾಡ್ತಿದ್ದಾಳೆ ನೋಡಿ. ತಿನ್ನಲ್ಲ, ಅದನ್ನು ಸಾಯಿಸೋದು, ಬಾಯಲ್ಲಿ ಇಟ್ಕೊಳ್ಳೋದು, ಮತ್ತು ಕೆಳಗಡೆ ಬಿಡೋದು, ಮತ್ತು ಕೈಯಲ್ಲಿ ಹೊಡಿಯೋದು. ಅದಕ್ಕೆ ಪಟ್ 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 ಅಂತ ಕೊಡ್ತಾನೆ ಇರುತ್ತೆ. ಆ ಥರ ಬಿಡಲ್ಲ ಮಾತ್ರ ನೋಡಿ. ಅದು ಅಲ್ಲ ಇದು ಮಾಡ್ತಿದೆ, ಇದು ಸುಮ್ಮನೆ ಕೂತ್ಕೊಂಡಿದೆ ಏನು ಮಾಡುತ್ತೆ ಅಂತ. ಆಮೇಲೆ ಅದು ಸುಮ್ಮನೆ ಜಿರಳೆ ಸುಮ್ಮನೆ ಇದ್ದರೆ ಅದನ್ನು ಓಡಾಡಬೇಕು, ಆವಾಗ ಇದಕ್ಕೆ ಖುಷಿಯಾಗೋದು. ಅಂದರೆ ಓಡಾಡಿಕೊಂಡು ಹೊಡಿಯುತ್ತೆ, ಅದು ಹೊಡೆದು ಸಾಯಿಸುತ್ತೆ. ನಿಮ್ಮ ಮನೇಲಿ ಏನಾದರೂ ಹೆಚ್ಚಾಗಿ ಈ ಥರ ಜಿರಳೆಗಳೇನಾದರೂ ಇದ್ದರೆ, ಈ ಥರದ್ದು ಒಂದು ಬೆಕ್ಕು ಸಾಕ್ಬಿಟ್ರೆ ಸಾಕು. ಜಿರಳೆ ಮತ್ತು ಏನದು ಇದು ಬರೋದು ಹಲ್ಲಿ, ಆಮೇಲೆ ಇಲಿಗಳು, ಅದ್ರ ಕಾಟ ಅಂತೂ ಇರಲ್ಲ. ನಮ್ಮ ಮನೇಲಿ ಬೆಕ್ಕಿದ್ದಾಗ ಜಿರಳೆಗಳು ಇರಲ್ಲ, ಆದರೆ ಬೆಕ್ಕಿಲ್ಲ ಅಂದಾಗ ಜಿರಳೆಗಳು ಸೇರಿಕೊಳ್ಳುತ್ತೆ. ಸಣ್ಣ ಮರಿ ಇದ್ರೂ ಅಷ್ಟೇ ಸಾಯಿಸುತ್ತೆ ನೋಡಿ. ಟೈಮ್ ಬಂದು 11:40 ಇವಾಗ ನಾನು ಸ್ನಾನಕ್ಕೆ ಹೋಗಬೇಕು. ಹಾಗೆ ಇವತ್ತು ಬಂದು ಶುಕ್ರವಾರ ನೋಡಿ. ನಮ್ಮ ಸುಂದರಿಯರು ಹೇಗೆ ಸುಂದರಿಯರು, ಒಬ್ಬ ಸುಂದರಿ, ಕರೆಕ್ಟು, ಒಬ್ಬ ಸುಂದರಿ, ಇನ್ನೆಲ್ಲ ಸುಂದರ. ಕರ್ಗಿ ಮಾತ್ರ ಸುಂದರಿ, ಇನ್ನೆಲ್ಲ ಸುಂದರ. 3 ಗಂಡು ಇದು, ಕರ್ಗಿ ಮಾತ್ರ ಸುಂದರಿ ಹುಡುಗಿ. ಅವಳು ನೋಡಿ ಹೇಗೆ ಮಲ್ಕೊಂಡಿದ್ದಾರೆ ನೋಡಿ, ನಿದ್ದೆ ಮಾಡ್ತಾ ಇದ್ದಾರೆ. ನಾನು ನೀರು ಬಿಟ್ಟಿದ್ದೀನಿ, ಸ್ನಾನಕ್ಕೆ ನೀರು ಬಿಟ್ಟಿದ್ದೀನಿ.
ಒಂದು ಸ್ವಲ್ಪ ಕಾಯಿಲಿ ಅಂತೇಳಿ. ಹಾಗೆ ಗೀಝರು, ಹಾಗೆ ಫುಲ್ಲು ಮೋಡ ಇದೆ, ಬಿಸಿಲಿಲ್ಲ. ಇವಾಗ 11:30 ಆಗಿದ್ರು ಇಷ್ಟೋ ತನಕ ಬಿಸಿಲೇ ಇಲ್ಲ, ಫುಲ್ಲು ಮೋಡ. ಅದಕ್ಕೆ ನೀರು ಸ್ವಲ್ಪ ಲೇಟಾಗಿ ಬಿಸಿ ಆಗೋದು, ಅಂದರೆ ಕಾಯೋದು ಗೀಝರಲ್ಲಿ. ಅದಕ್ಕೆ ಸ್ವಲ್ಪ ಬಿಟ್ಟು ಬಂದಿದ್ದೀನಿ. ಇವಾಗ ಸ್ನಾನ ಮುಗಿಸಿ ಬಂದು ರೆಡಿ ಆಗ್ತೀನಿ. ಹಾಗೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೀಗೆ ಅವನ್ನೆಲ್ಲ ಓಡಿಸ್ತೀನಿ ಹೊರಗಡೆ, ಓಡಿಸ್ಬಿಟ್ಟು ಆಮೇಲೆ ಸ್ನಾನದ ಮನೆಗೆ ಹೋಗ್ತೀನಿ. ಇಲ್ಲಾಂದರೆ ಒಬ್ಬೊಬ್ಬರೇ ಕಿರ್ಚ್ತಾ ಇರ್ತಾರೆ ಅದರಿಂದ. ಹಾಗೆ ಹೊರಗಡೆ ಏನು ಸೌಂಡು ಅದು ಅಂದರೆ, ಹೊರಗಡೆ ಈ ಚರಂಡಿ ಮುಂದೆಲ್ಲ ಹುಲ್ಲೆಲ್ಲ ಬಂದಿರುತ್ತಲ್ಲ, ಅಂದರೆ ಬೇಡವಾಗಿರುವಂಥ ಗಿಡಗಳು, ಅದನ್ನೆಲ್ಲ ಕಟ್ ಮಾಡಿಕೊಂಡು ಹೋಗ್ತಿದ್ದಾರೆ ಅಷ್ಟೆ. ಅದೇನು ನೀಟಾಗಿ ಏನು ಕಟ್ ಮಾಡಲ್ಲ, ಸುಮ್ಮನೆ ಹೀಗೆ ಏನು ಮಾಡ್ತಾರೆ ಹೇಳ್ಬೋದು, ಕಟ್ ಮಾಡಬೇಕು ಅಷ್ಟೇ. ಅದು ನೀಟಾಗಿ ಸುಮ್ಮನೆ ಹಿಂಗೆ ಅಂದ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಅದು ಕಟ್ಟಾಗಿದೆಯಾ ಇಲ್ವಾ ಅದೆಲ್ಲ ಏನು ನೋಡೋದೇ ಇಲ್ಲ ಆ ಥರ. ಓಕೆ ಫ್ರೆಂಡ್ಸ್, ಕೆಲಸ ಎಲ್ಲ ಮುಗಿಸಿದ್ದೀನಿ. ಅದಕ್ಕೆ ಅವನ್ನೆಲ್ಲ ಓಡಿಸ್ತೀನಿ. ಗುಮ್ಮಿ ಎದ್ರ ಮೇಲೆ ಹೋಗ ಹೊರಗಡೆ. ಗುಮ್ಮ ನೀನು ನಿದ್ದೆ ನೋಡಿ ಹೆಂಗೆ ಹೊಡಿತಾಳೆ. ನಿದ್ದೆ ಮಾಡ್ತಾ ನಿದ್ದೆ. ಹೋಗು, ಅಯ್ಯೋ ಹೋಗು, ಹೊರಗಡೆ ಹೋಗಿ ಮಲ್ಕೋ. ಗುಮ್ಮಿ ಗುಮ್ಮಿ ಅಯ್ಯೋ ಪಟಾಕಿ. ಟೈಮ್ ಬಂದು ಇವಾಗ ಕರೆಕ್ಟಾಗಿ 1:30 ಆಗಿದೆ. ಮೋಹನ್ ಮಾಮ ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಮೋಹನ್ ಮಾಮ ಪೂಜೆ ಎಲ್ಲ ಇರುತ್ತಲ್ಲ ಆಫೀಸಲ್ಲಿ, ಅಂದರೆ 12 ಗಂಟೆಯಿಂದ ಪೂಜೆ ಇರೋದು. 12 ಗಂಟೆಯಿಂದ ಎಷ್ಟು ಗಂಟೆ ಮಾಡ್ತಾರೆ ಗೊತ್ತಿಲ್ಲ ಪೂಜೆ ಎಲ್ಲ. ಅಂದರೆ ಎಲ್ಲ ಗೊತ್ತಲ್ಲ, ಆಯುಧ ಪೂಜೆಗೆ ಯಾವ ಥರ ಮಾಡ್ತಾರೆ ಅದೇ ಥರ ಸ್ವಲ್ಪ ಆಫೀಸೆಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾರೆ. ಇವಾಗ ಮಾಮ ರೈಸು ಸಾಂಬಾರೆಲ್ಲ ಇದೆ, ಮೊಳಕೆ ಕಾಳು ಉಪ್ಪು ಸಾಂಬಾರು ಮಾಡಿದ್ದೀನಿ. ಇವಾಗ ಮುದ್ದೆ ಮಾಡಬೇಕಷ್ಟೆ. ಮುದ್ದೆ ಮಾಡಿಬಿಟ್ಟು ಊಟ ಮಾಡಿಕೊಂಡು ನಾನು ಹೊರಡ್ತೀನಿ. ಎಲ್ಲಿಗೆ ಓಡ್ತಾ ಇದ್ದೀವಿ ಏನು ಎತ್ತ ಎಲ್ಲ ಡೀಟೇಲ್ಸ್ ಎಲ್ಲ ನಿಮಗೆ ನೆಕ್ಸ್ಟು ವೀಡಿಯೋನ ನೋಡ್ತಾಯಿರಿ. ಆವಾಗ ನಿಮಗೆ ಗೊತ್ತಾಗುತ್ತೆ ನಾವೆಲ್ಲ ಹೊರಟಿದ್ದೀವಿ ಏನು ಅಂಥೇಳಿ. ಓಕೆ, ನಾನಿಲ್ಲಿ ಹಾಗೆ ಮೂವಿ ನೋಡ್ತಾ ಇದ್ದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಮೂವಿ ಬರ್ತಾಯಿತ್ತು, ರೆಬಲ್ ಸ್ಟಾರ್ದು. ಅದನ್ನು ನೋಡ್ತಾ ಕೂತ್ಕೊಂಡಿದ್ದೀನಿ. ಏಕೆಂದರೆ ಅಡುಗೆ ಮಾಡೋದಿಲ್ವಲ್ಲ. ಮುದ್ದೆ ಬಂದು ಇನ್ನೊಂದು 5 ಮಿನಿಟ್ಸ್ ಬಿಟ್ಟು ಹೋಗಿ ನೋಡುವ ಎಷ್ಟು ನಾಯಿಗಳಾಯಿತು ಅಂತ. ನಿಮ್ಗೆ ಕೇಳಿಸ್ತಾ ಏನೋ ಗೊತ್ತಿಲ್ಲ, ನನಗೆ ಚೆನ್ನಾಗಿ ಕೇಳಿಸ್ತೀವಿ. ಏನು ಇಷ್ಟಿದೆ ಅಂದರೆ 10-15 ಆ ಥರ, ಅದಕ್ಕಿಂತ ಜಾಸ್ತಿ ಇದೆ. ನಾನು ಒಂದೊಂದು ಸರಿ ಒಟ್ಟಿಗೆ ನೋಡೋದು 10-15 ನಾಯಿಗಳನ್ನ ನೋಡ್ತಾ ಇರ್ತೀನಿ. ನೋಡಿ ನಮ್ಮ ಸುಂದ್ರಿ ಇಲ್ಲೇ ಮಲ್ಕೊಂಡಿದ್ದಾಳೆ. ಓಕೆ, ಹಾಗೆ ಮೂವಿ ನೋಡಿಕೊಂಡು ಆದಷ್ಟು ಎಷ್ಟು ಲಗೇಜ್ ಆಗುತ್ತೆ ಅಷ್ಟು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಫುಲ್ಲು ನನ್ನ ಲಗೇಜು. ಇದಿಷ್ಟು ಕೌಶಿ ಮತ್ತು ಮಾಮ ಬರಬೇಕಾದ್ರೆ ತೊಗೊಂಡು ಬರ್ತಾರಷ್ಟೆ. ಸ್ವೆಟರೆಲ್ಲ ತೊಗೊಂಡಿದ್ದೀನಿ ಇರಲಿ ಅಂತೇಳಿ, ಗೊತ್ತಿಲ್ಲ ಸುಮ್ಮನೆ ಇರಲಿ ಆಮೇಲೆ ಚಳಿಯೆಲ್ಲ ಆದರೆ ಅಂತೇಳಿ ತೊಗೊಂಡಿದ್ದೀನಿ. ಇದು ಬಂದು ಮೋಹನ್ ಮಾಮ ಮತ್ತು ಕೌಶಿದು. ಲಾಕ್ ಮಾಡಿಲ್ಲ, ಅವ್ನು ಬಂದಮೇಲೆ ಮತ್ತೆ ಲಾಕ್ ಮಾಡಿಕೊಂಡು ಹೊರಡುವಂಥದ್ದು. ಅವರು ಮೋಹನ್ ಮಾಮ ಒಂದು 6 o'clock ಬರ್ತಾರೆ ಸಿಟಿಗೆ. ನಾನು ಅಷ್ಟೊತ್ತಿಗೆ ಹೊರಟಿರ್ತೀನಿ. ಅಂದರೆ ನಾನು ಇಲ್ಲಿ ಒಂದು 4:30 ಆ ಟೈಮಿಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಬಿಟ್ಟರೆ ಸರಿ ಹೋಗುತ್ತೆ ಅಂತೇಳಿ. ಹಾಗೆ ಇವತ್ತು ಕೌಸಿಗೆ NSS ಕ್ಯಾಂಪಲ್ಲ, ಅದು NSS ಪ್ರೋಗ್ರಾಮ್ ಥರನೇ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಡ್ರಾಯಿಂಗ್ ಎಲ್ಲ ಮಾಡಿ ಬರುವಂಥದ್ದು. ಅಲ್ಲಿಂದ ಬರುವಾಗ ಒಂದು 5 o'clock ಅಂತ ಹೇಳಿದ್ದಾರೆ. ಎಷ್ಟೊತ್ತಿಗೆ ಬರ್ತಾನೇನೋ ಅಂತ ಗೊತ್ತಿಲ್ಲ. ಅದಕ್ಕೆ ನನಗೆ ಫೋನ್ ಮಾಡಬೇಡ, ಅಪ್ಪನಿಗೆ ಫೋನ್ ಮಾಡು, ಆವಾಗ ಇಬ್ಬರಿಗೂ ಬರೋದಕ್ಕೆ ಒಟ್ಟಿಗೆ ಸರಿ ಹೋಗುತ್ತೆ ಅಂತ ಹೇಳಿದ್ದೀನಿ. ಆಯಿತು ಅಂದರೆ ಸ್ಕೂಲ್ ಹತ್ರ ಬಂದ ತಕ್ಷಣವೇ ಫೋನ್ ಮಾಡಿಬಿಟ್ರೆ ಅವಾಗ ಇವ್ರಿಗೂ ಕರೆಕ್ಟಾಗಿ ಕರ್ಕೊಂಡು ಬರಬೇಕಾ ಏನು ಎತ್ತ ಅಂತೆಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತೇಳಿ ಹೇಳಿದ್ದೀನಿ. ಇವ್ರದ್ದೇ ಲೇಟು. ಇನ್ನು ಮೋಹನ್ ಮಾಮಂದು ಪೂಜೆ ಎಲ್ಲ ಇವಾಗ ಮುಗ್ದಿರುತ್ತೆ. ಪೂಜೆ ಮುಗಿದ್ಮೇಲೆ ಏನಾಗುತ್ತೆ, ಎಲ್ಲ ಎತ್ತಿಡಬೇಕು, ಆ ಥರದ್ದೆಲ್ಲ ಇರುತ್ತೆ. ಅದನ್ನೆಲ್ಲ ಮಾಡಿ ಬರುವಾಗ ಲೇಟ್ ಆಗುತ್ತೆ. ಅದಕ್ಕೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ನಾನು ಬಸ್ಸಲ್ಲಿ ಹೋಗೋದಲ್ವ,
ಅದಕ್ಕೆ ಸ್ವಲ್ಪ ಬೇಗ ಬಿಡ್ತೀನಿ. 4:15 5 ಗಂಟೆಗೆ ಬಿಟ್ಟರೆ ನಾನು ಹೋಗೋದ್ರೊಳಗಡೆ ಒಂದು ನನ್ನ ಪ್ರಕಾರ ಸಂಜೆ ಟೈಮ್ ಆಗಿರೋದ್ರಿಂದ ಬಸ್ಗಳೆಲ್ಲ ರಶ್ ಇರುತ್ತೆ, ಲೇಟು ಕೂಡ ಆಗುತ್ತೆ. ನಾನು ಅಂದ್ಕೊಂಡಿರೋದು 7 ಗಂಟೆಗೆಲ್ಲ ಹೋಗ್ತೀನಿ ಅಂತ. ನೋಡೋಣ. ನನಗಿಂತ ಫಸ್ಟು ಮೋಹನ್ ಮಾಮ ಅವರೇ ಬರ್ಬೋದು. ಅವ್ರು ನೈಸ್ ರೋಡಲ್ಲಿ ಬರೋದ್ರಿಂದ ಅವ್ರು ಬೇಗ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಇವಾಗ ಹೋಗಿ ಮುದ್ದೆಗಿಡ್ತೀನಿ. ಮೊಳಕೆ ಕಾಳು ಸಾಂಬಾರು, ಮುದ್ದೆ, ಉಳಿದಿರೋ ರೈಸು. ಇನ್ನೂ ನನಗೆ ತುಂಬ ಕೆಲಸ ಇದೆ. ನಾನು ಊಟ ಎಲ್ಲ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟು ರೈಸು ಅಂದರೆ ಅನ್ನ ಎಲ್ಲ ಕಲಸಿ ಬೆಕ್ಕಿಗೆಲ್ಲ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಅನ್ನ ಉಳಿಯುತ್ತಲ್ಲ ಅದನ್ನು ಕಲಸಿ ಬೆಕ್ಕಿಗೆಲ್ಲ ಹಾಕಿಟ್ಟು ನಾನು ಹೊರಡಬೇಕು. ಮೋಹನ್ ಮಾಮ ಇವಾಗ ಜಸ್ಟ್ ಫೋನ್ ಮಾಡಿದ್ದು, ನಾನು ವೀಡಿಯೋ ಮಾಡ್ತಾ ಇರುವಾಗನೇ ಫೋನ್ ಮಾಡಿದರು. ಏನಂದರೆ ಪೂಜೆನೇ ಸ್ಟಾರ್ಟ್ ಆಗಿಲ್ವಂತೆ. ನನಗೆ ಹೇಳಿದ್ರು ಏನಂದ್ರೆ 12 ಗಂಟೆಗೆ ಸ್ಟಾರ್ಟ್ ಆಗಿ 1:15ಗೆಲ್ಲ ಮುಗ್ದೋಗುತ್ತೆ ಅಂತ. ನಾನು ಈಗ ಹೋಗ್ಬಿಟ್ಟು ಮುದ್ದೆಗೆ ಇಟ್ಬಿಡ್ತಿದ್ದೆ. ಅದಕ್ಕೆ ಇವಾಗ ಫೋನ್ ಮಾಡಿಬಿಟ್ಟು ಮುದ್ದೆ ಏನು ಮಾಡಬೇಡ, ಇಲ್ಲಿ ಆಫೀಸಲ್ಲೇ ನೀನು ಫ್ರೈಡ್ ರೈಸು ಈ ಥರದ್ದೆಲ್ಲ ತರಿಸ್ತಿದ್ದಾರೆ, ನಾನು ಇದನ್ನು ಇಲ್ಲೇ ಏನಾದರೂ ತಿನ್ಕೋತೀನಿ ಅಂತ ಹೇಳಿದ್ರು. ಇಲ್ಲಾಂದರೆ ಈಗ ಹೋಗ್ಬಿಟ್ಟು 2 ಮುದ್ದೆ ಮಾಡಿಬಿಟ್ಟು ಇಟ್ಬಿಡ್ತಿದ್ದೆ. ಅದಕ್ಕೆ ಅವರಿಗೆ ಫ್ರೈಡ್ ರೈಸ್ ಈ ಥರದ್ದೆಲ್ಲ ಇಷ್ಟ ಆಗಲ್ಲ, ನನಗೆ ಗೊತ್ತು. ಆದರೆ ಈ ಪೂಜೆ ಇವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 1:15, 1:35, ಇನ್ನೂ ಒಂದು 10 ನಿಮಿಷ ಅಂದ್ಕೊಳ್ಳಿ ಪೂಜೆ ಸ್ಟಾರ್ಟ್ ಆಗೋದಕ್ಕೆ. ಅಂದರೆ 1:45. ಪೂಜೆ ಎಲ್ಲ ಮುಗಿಯೋದ್ರೊಳಗೆ 2:15, 2:15 ಹತ್ರ ಆಗುತ್ತೆ. ಆಮೇಲೆ ಬಂದು ಅದೆಲ್ಲ ಆಗಲ್ಲ. ಅದಕ್ಕೆ ನಾನು ಅದನ್ನೇ ತಿನ್ಕೊಳ್ತೀನಿ, ಪರವಾಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಇವಾಗ ಮುದ್ದೆ ಮಾಡೋದು ಕ್ಯಾನ್ಸಲ್. ಇವಾಗ ಏನಿದ್ರು ರೈಸ್ ಏನಿದೆ ಬೆಳಿಗ್ಗೆ ಮಾಡಿರೋಂಥದ್ದು ಅದನ್ನೇ ತಿನ್ಕೊಂಡು ಇವಾಗ ಬೆಕ್ಕಿಗೆಲ್ಲ ರೆಡಿ ಮಾಡ್ತೀನಿ ಹೋಗ್ಬಿಟ್ಟು. ಅನ್ನ ಮತ್ತು ಹಾಲು ಕಲಸಿ ಇಟ್ಬಿಟ್ರೆ ಇನ್ನು ನಾಳೆ ತನಕ ಪಾಪ ಅದಕ್ಕೆ ಯೋಚನೆ ಇಲ್ಲ, ನಾಳೆ ತನಕ ಆರಾಮಾಗಿ ತಿನ್ಕೊಂಡು ಇರುತ್ತೆ. ನಾಳೆದಿಂದ ನೋಡೋಣ. ಅಂಕಲ್ಲು ಅವ್ರಿಗೆ ಹೇಳಿದ್ದೀನಿ, ಅವರು ಆಯಿತು ಹಾಕ್ತೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅವರಿಲ್ಲ ಅಂದರೆ ಮೋಹನ್ ಮಾಮ ಅವ್ರ ಫ್ರೆಂಡ್ ಯಾರೋ ಇಲ್ಲೊಬ್ರಿದ್ದಾರೆ ಮುಂದೆ, ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಬೇಗ ಆಗುತ್ತೆ, ನೋಡೋಣ. ಓಕೆ, ಊಟ ಮಾಡಿಕೊಂಡು ಫುಲ್ಲು ನಾನು ರೆಡಿ ಆದೆ. ಬೆಕ್ಕಿಗೆಲ್ಲ ಊಟ ಕೂಡ ಹಾಕಿ ಎಲ್ಲ ಆಯಿತು. ನೋಡಿದ್ರೆ ಮಳೆ ಸ್ಟಾರ್ಟ್ ಆಯಿತು. ಒಂದು 3:30 ಆಗುವಾಗ ಮಳೆ ಸ್ಟಾರ್ಟ್ ಆಯಿತು. ಮಳೆ 3:30 ಅಲ್ವಾ ಇವಾಗ, ಅಂದರೆ ಟೈಮ್ ಇಷ್ಟ ಆಗಿರೋದ್ರಿಂದ ಇನ್ನೂ 4:15 5 ಗಂಟೆ ನಾನು ಬಿಡೋದು 4:15ಗೆ. ಇನ್ನೂ 1 ಅವರು ಅಷ್ಟೊತ್ತಿಗೆ ನಿಂತೋಗುತ್ತೆ ಮಳೆ ಬಂದು ಅಂತ ಅಂದ್ಕೊಂಡೆ. ಫಸ್ಟು ಏನಂದರೆ ಸಣ್ಣದಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ಏನಂದರೆ ಈಗ ಡೈಲಿಗೆ ಅಂದರೆ ಮೋಡ ಮುಚ್ಕೊಳ್ತಿತ್ತು, ಹೋಗೋದು ಬರೋದು ಆ ಥರ ಮಾಡ್ತಿತ್ತಲ್ಲ. ಮಳೆ ಏನು ಬರೋಲ್ಲ, ಸುಮ್ಮನೆ ಬಂದು 1-2 ಹನಿ ಹಾಕ್ಬಿಟ್ಟು ಹೊರ್ಟೋಗುತ್ತೆ ಅಷ್ಟೇ ಅಂತ ನಾನು ಅಂದ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ನೋಡ್ತಾ ಇದ್ದೀನಿ ಸಣ್ಣ ಸಣ್ಣ ಹನಿ ಬೀಳ್ತಾ ಇದ್ದಿದ್ದು. ಫುಲ್ಲು ಹೇಗೆ ಅಂದರೆ ಜೋರು ಸ್ಟಾರ್ಟ್ ಆಗೋಯ್ತು ಮಳೆ. ನಾನು ಅಂದ್ಕೊಂಡೆ ಏನಪ್ಪ ಇಷ್ಟು ಜೋರು ಸ್ಟಾರ್ಟ್ ಆಯ್ತಲ್ಲ, ಇದು ನಿಜವಾಗ್ಲೂ ಮಳೆ ಅಂದರೆ ಹಾಗೆ ಹೋಗ್ತಾ ಏನಂದರೆ ಸ್ವಲ್ಪ ಜೋರೇ ಆಯಿತು ಮಳೆ. ಅದರಿಂದ ನಾನು ಅಂದ್ಕೊಂಡಿದ್ದು ಇದು ನಿಲ್ಲಲ್ಲ ಅಂತ ಹೇಳಿ. ಅಂದರೆ ಸಂಜೆ ಮಳೆ ಅಂದರೆ ಸ್ವಲ್ಪ ನಿಲ್ಲಲ್ಲ ಅಂತಲೇ ಹೇಳೋದು. ಯಾವಾಗಲೂ ಅಷ್ಟೇ, ಸಂಜೆ ಮಳೆ ಸ್ವಲ್ಪ ಬೇಗ ನಿಲ್ಲಲ್ಲ, ಬೀಳ್ತಾನೆ ಇರುತ್ತೆ. ಅದರಿಂದ ನೋಡೋಣ, ಇನ್ನೂ 1 ಅವರ್ ಟೈಮ್ ಇದೆಯಲ್ಲ, ನಿಲ್ಬೋದು ಅಂತ ನಾನು ಸುಮ್ಮನೆ ಹಾಗೆ ಅಂದ್ಕೊಂಡೆ. ಹಾಗೆ ಉಯ್ತಾನೆ ಇತ್ತು. ಅದಾದಮೇಲೆ ಬೆಕ್ಕು ಬಂದುಬಿಟ್ಟು ಇಲ್ಲಿ ಒಂದೇ ಬೆಕ್ಕು ಫುಲ್ಲು ಒಂದೇ, ಅದು 3 ಹೊರಗಡೆ ಹೋಗಿತ್ತು, ಇದು ಒಂದಿತ್ತು. ಫುಲ್ ಒಂದೇ ಪಾಪ ಆಟ ಆಡ್ತಾಯಿದ್ದೆ. ಅದನ್ನೇ ಅಂದ್ಕೊಳ್ತಾ ಇದ್ದೆ ನಾನು, ಒಂದೇ ಆಟ ಆಡ್ತಿದ್ಯಾ ಸುಂದ್ರಿ, ಆಡು ಅಂತೇಳಿ. ನೋಡಿ 2 3 ಇದ್ದಾಗ ಏನಂದರೆ ಅದ್ರ ಬಾಲ ಇದು ಎಳಿಯೋದು, ಇದ್ರ ಬಾಲ ಅದು ಎಳಿಯೋದು. ಒಂದೇ ಇರುವಾಗ ನೋಡಿ ಅದ್ರ ಅವತಾರಗಳು ನೋಡಿ, ಮ್ಯಾಟ್ ಒಳಗಡೆ ಅದೇ ಹೋಗೋದು, ಅದೇ ಆಟ ಆಡುವಂಥದ್ದು, ಈ ಥರ ಅದೇ ಆಟ ಆಡ್ಬೇಕು. ಯಾಕೆಂದರೆ ಯಾರೂ ಇಲ್ವಲ್ಲ ಜೊತೆಗೆ, ಎಲ್ಲ 3 ಹೊರಗಡೆ ಹೋಗಿರುವಾಗ ಒಬ್ಬರೇ ಇದ್ದಾಗ ಈ ಥರನೇ ಆಟ ಆಡೋದು. ಮಕ್ಕಳು ಅಷ್ಟೇ, 2-3 ಜನ ಎಲ್ಲ ಇದ್ದರೆ ಮನೆಯಲ್ಲಿ ಜಗಳ ಆಡ್ತಾ ಇರ್ತಾರೆ. ಅವಳ ವಸ್ತುನ ಇವಳು ಎತ್ಕೊಂಡ್ರೆ ಇವಳು ಜಗಳ ಆಡೋದು, ಇವಳ ವಸ್ತುನ ಅವಳು ಎತ್ಕೊಂಡ್ರೆ ಅವಳು ಜಗಳ ಆಡೋದು, ಆ ಥರ ಆಗ್ತಾ ಇರುತ್ತೆ. ಯಾರೂ ಇಲ್ಲ ಅಂದಾಗ ಒಬ್ಬರೇ, ಈಗ ನಾನು ಒಬ್ಬನೇ ಮಗು ಮಾಡ್ಕೊಂಡಿದ್ದೀನಿ. ಯಾರ ಜೊತೆ ಆಟ ಆಡ್ತಾನೆ, ಯಾರ ಜೊತೆ ಜಗಳ ಆಡ್ತಾನೆ, ಯಾರೂ ಇರೋಲ್ಲ. ಒಬ್ಬನೇ ಆಟ ಆಡಬೇಕು, ಅವ್ನಿಗೇನು ಬರುತ್ತೆ ಅದನ್ನು ಆಟ ಆಡಬೇಕು, ಆ ಥರ. ಇದು ಅಷ್ಟೇ ಬೇಕು. ಅದು 3 ಹೊರಗಡೆ ಹೋಗಿರೋದ್ರಿಂದ ಯಾರೂ ಇಲ್ಲ. ಅದಕ್ಕೆ ಅದೊಂದೇ ಮ್ಯಾಟ್ನ ಅಗಿಯೋದು, ಕೀಳೋದು, ಅದರೊಳಗಡೆ ಹೋಗಿ ಸೇರ್ಕೊಳ್ಳೋದು. ಹಾಗೆ ಅಲ್ಲೊಂದು ಡೋರ್ ಹತ್ರ ಒಂದು ದಾರ ಕಟ್ಬಿಟ್ಟಿದ್ದೀನಿ ಬೆಕ್ಕಿಗೆ ಅಂತಲೇ ಅದನ್ನು ಕಟ್ಟಿರುವಂಥದ್ದು. ಯಾಕೆಂದರೆ ಅದು ಇಟ್ಕೊಂಡು
ಆಟ ಆಡ್ತಾ ಇರುತ್ತೆ. ಯಾರೂ ಇಲ್ಲ ಅಂದ್ರೂ ಬೆಕ್ಕಿಗೆ ಒಂಥರ ಖುಷಿ ಪಡುತ್ತೆ ಅದು ಇಟ್ಕೊಂಡು ಆಟ ಆಡೋದು. ಮತ್ತು ಈ ಕಡೆಯಿಂದ ತನ್ನ ಬಾಲನ ಈ ಕಡೆಯಿಂದ ಹಾಕ್ಬಿಡೋದು ಬಾಗಿಲು ತುದಿಯಲ್ಲಿ, ಆ ಕಡೆಯಿಂದ ಹೋಗಿ ನೋಡೋದು. ಆಮೇಲೆ ಆ ಬಾಲನ ಇಟ್ಕೊಂಡು ಅದೇ ಇಳಿಯೋದು, ತನ್ನ ಬಾಲ ಅಂತ ಗೊತ್ತಿದ್ರೂ ಅದನ್ನು ಕಚ್ಚೋದು, ಈ ಥರದ್ದೆಲ್ಲ ಮಾಡ್ತಾ ಇರುತ್ತೆ ಒಂದೇ ಇದ್ದಾಗ. ಅದೇ ಎಲ್ಲರೂ ಇದ್ದರೆ 3 ಬೆಕ್ಕು ಇದ್ದಿದ್ರೆ ಅದ್ರ ಜೊತೆ ಹೋಗಿ ಆಟ ಆಡೋದು, ಈ ಥರ ಎಲ್ಲ ಮಾಡ್ತಾಯಿತ್ತು. ಆವಾಗೆಲ್ಲ ನೀವು ನೋಡಿರ್ಬೋದು ಹಿಂದೆ ಎಲ್ಲ ಒಂದು ಮನೇಲಿ ಎಷ್ಟು ಜನ ಮಕ್ಕಳಿರ್ತಿದ್ರು ಅಂದರೆ 7 ಜನ 8 ಜನ 9 ಜನ ಆ ಥರ ಎಲ್ಲ ಮಕ್ಕಳು ಮಾಡ್ಕೊತಿದ್ರು. ಇವಾಗೆಲ್ಲಿ ಒಂದು ಜಾಸ್ತಿ 2-3 ಮಕ್ಕಳು ಮಾಡ್ಕೊಳ್ಳೋದಂತೂ ಸ್ವಲ್ಪ ಕಡಿಮೆನೇ. 3 ಅಂತೂ ತುಂಬ ರೇರೇ ಬಿಡಿ. 3 ಮಕ್ಕಳಾಗಿದೆ ಅಂದರೆ ಅವ್ರಿಗೆ ಒಟ್ಟಿಗೆ 3 ಮಕ್ಕಳಾದರೆ ಮಾತ್ರ 3 ಮಕ್ಕಳು ಅಂತ ಹೇಳ್ಬೋದು. ಅಂದರೆ ಕಡಿಮೆ ಅಂತ ಹೇಳ್ಬೋದು ಅಷ್ಟೇ 3 ಮಕ್ಕಳೆಲ್ಲ ಮಾಡ್ಕೊಳ್ಳೋದು. 2 ಮಕ್ಕಳೆಲ್ಲ ಮಾಡ್ಕೊಳ್ತಾರೆ, ಅದು ಕಡಿಮೆನೇ. ಆದರೆ 3 ಮಕ್ಕಳಂದರೆ ಇನ್ನೂ ರೇರ್ ಅಂತಲೇ ಹೇಳ್ಬೋದು. ನೋಡಿ ಇನ್ನು ಮಳೆ ಬೀಳ್ತಾನೇ ಇದೆ. ನಾನು ನೋಡ್ತಾ ಇದ್ದೀನಿ, ಬೇಗ ನಿಲ್ಲು, ನಾನು ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಹೇಳ್ತಾ ಇದ್ದೆ. ಮಳೆಗೆ ನಾನು ಹೇಳಿದ್ರೆ ಅದಕ್ಕೇನು ಅರ್ಥ ಆಗುತ್ತೆ. ಅದಾದಮೇಲೆ ನಾನು ಹೊರಡಬೇಕು. ಮಮ್ಮಗೆ ಫೋನ್ ಮಾಡಿಬಿಟ್ಟು ಈ ಥರ ಮಳೆ ಬರ್ತಾಯಿದೆ, ಏನು ಮಾಡೋದು ಅಂತ ಹೇಳಿದೆ. ಆಮೇಲೆ ನಾನು ಬರ್ತೀನಿ, ಇವಾಗಲೇ ಹೊರಡಬೇಡ ಇರು ಅಂತ ಹೇಳಿದರು. ಆಮೇಲೆ ಮಮ್ಮ ಬಂದರು. ಆಮೇಲೆ ಬಂದಮೇಲೆ ಅಷ್ಟೊತ್ತಿಗೆ ಕೌಶಿ 5 ಗಂಟೆಗೆ ಬರ್ತೀನಿ ಅಂದವನು, ಅವನು ಕೂಡ 4:15ಗೆ ಬಂದ. ಆಮೇಲೆ ಇಬ್ಬರೂ ರೆಡಿಯಾಗಿದ್ದು, ಅಂದರೆ ಬ್ಯಾಗೆಲ್ಲ ಪ್ಯಾಕ್ ಆಗಿತ್ತು. ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವರಿಬ್ಬರು ಹೊರಟ್ರು. ನೋಡಿ, ನಾನು ಫಸ್ಟ್ ಹೋಗ್ತೀನಿ ಅಂದವಳು ನಾನು, ಆದರೆ ಹೊರಟಿದ್ದು ಅಪ್ಪ ಮಗ ಇಬ್ಬರು ಫಸ್ಟ್ ಹೊರಟ್ರು. ಅವ್ರು ಹೊರಟ್ಮೇಲೆ ನೀಟಾಗಿ ಲಾಕ್ ಎಲ್ಲ ಮಾಡಿಕೊಂಡು, ಅಂದರೆ ಏನಂದರೆ ಗ್ಯಾಸ್ ಆಫ್ ಮಾಡೋದು ಮತ್ತು ಗೀಝರ್ ಎಲ್ಲ ಆಫ್ ಮಾಡೋದು, ವಿಂಡೋಗಳು ಕ್ಲೋಸ್ ಆಗಿದೆಯಾ ಅದೆಲ್ಲ ನೋಡ್ಕೊಳ್ಳೋದು, ಈ ಥರದ್ದೆಲ್ಲ ನೋಡಬೇಕು. ಗಂಡಸರಾದರೆ ಆ ಥರದ್ದೆಲ್ಲ ನೋಡಲ್ಲ. ಅವ್ರ ಪಾಡಿಗೆ ಅವ್ರ ಕೆಲಸ ಏನಿದೆ ಬರ್ತಾರೆ, ರೆಡಿ ಆಯ್ತಾರೆ. ಗ್ಯಾಸು ಆಫ್ ಆಗಿದೆ ಅಥವಾ ಗೀಝರ್ ಒಂದೊಂದ್ಸರಿ ಈಗ ಮಳೆ ಬರ್ತಾಯಿತ್ತು, ಸ್ವಲ್ಪ ಬಿಸಿನೀರಲ್ಲಿ ಮುಖ ತೊಳಿಬೇಕು ಅಂದ್ಬಿಟ್ಟು ಗೀಝರ್ ಆನ್ ಮಾಡಿರ್ತಾರೆ, ಅದನ್ನ ಆಫೇ ಮಾಡಿರಲ್ಲ, ಹಾಗೇ ಬಿಟ್ಟಿರ್ತಾರೆ. ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ಅವರು ನಾನು ಹೊರಡ್ತೀನಿ, ನಾನು ಹೊರಟ್ಮೇಲೆ ನೀನು ಬಾ ಅಂತ ಹೇಳ್ಬಿಟ್ಟು ಅವ್ರು ಹೊರಟ್ರು. ಅದಾದಮೇಲೆ ನಾನು ಎಲ್ಲ ನೀಟಾಗಿ ಲಾಕ್ ಮಾಡಿಕೊಂಡು, ಅಂದರೆ ಕೆಳಗಡೆ ಒಟ್ಟಿಗೆ 3 ಜನನೂ ಬಂದ್ವಿ, ಗೇಟೆಲ್ಲ ಲಾಕ್ ಮಾಡಿಕೊಂಡು. ಅಂದರೆ ಅವ್ರು ಗಾಡಿಯಲ್ಲಿ ಹೋದ್ರು, ನಾನು ಬಸ್ಸಲ್ಲಿ ಬಂದೆ, ಅಷ್ಟೇ ವ್ಯತ್ಯಾಸ. ಎಲ್ಲ ಒಂದು ಸರಿ 1-2 ದಿನ 3 ದಿನ ಮನೇಲಿಲ್ಲ ಅಂದಾಗ ಫುಲ್ ಎಲ್ಲ ನೀಟಾಗಿ ಮನೇಲಿ ಎಲ್ಲ ಕರೆಕ್ಟಾಗಿದೆಯಾ. ಮೇನ್ ಅಂದರೆ ಗ್ಯಾಸು ಈ ಥರದ್ದೆಲ್ಲ ನಾವು ಆಫ್ ಮಾಡಿದ್ರೂ ಒಂದು ಸರಿ ಬಸ್ಸಲ್ಲಿ ಕುತ್ಕೊಂಡಿರ್ತೀವಿ ಅಂದ್ಕೊಳ್ಳಿ, ಅಂಥ ಟೈಮಲ್ಲಿ ಆಫ್ ಮಾಡಿದ್ದೀನಾ ಒಂಥರ ನಾವು ಆಫ್ ಮಾಡಿದ್ರೂ ಒಂಥರ ಟೆನ್ಷನ್ ಇರುತ್ತೆ. ಹೌದಾ, ಇವ್ರೇನಾರು ಆನ್ ಮಾಡಿಬಿಟ್ಟಿದ್ರೆ, ನಾನೇ ಆಫ್ ಮಾಡಿದೆ, ಆದರೂ ಒಂದೊಂದು ಸರಿ ಮಾಡಿದ್ನ ಇಲ್ವಾ ಅಂತ ನಮಗೆ, ನಾವು ಮಾಡಿದ್ರೂ ನಮಗೇ ಕನ್ಫ್ಯೂಸ್ ಆಗ್ತಿರುತ್ತೆ. ಮತ್ತು ಗ್ಯಾಸು ಗೀಝರು ಅದಾದಮೇಲೆ ಡೋರ್ನ ನಾವು ಲಾಕ್ ಮಾಡಿ ಎಳೆದು ಮತ್ತೆ ನೋಡಿ ಮತ್ತೆ ಲಾಕ್ ಮಾಡಿ ಎಲ್ಲ ಮಾಡಿರ್ತೀವಿ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಹೊರಗಡೆ ಹೋಗಿರ್ತೀವಿ, ಇಲ್ಲೆಲ್ಲ ಲಾಕ್ ಮಾಡಿ ಏನೋ ಒಂದು ಮರ್ತಿರ್ತೀವಿ. ಆವಾಗ ಏನು ಮಾಡ್ತೀವಿ, ಮತ್ತೆ ಒಳಗಡೆಗೆ ಬರೋದು, ಮನೆ ಒಳಗಡೆ ಏನೋ ಎತ್ಕೊಳ್ಳೋಕ್ಕೆ ಮರ್ತಿರುವಂಥ ವಸ್ತುನ ಎತ್ಕೊಳ್ಳೋಕೆ ಬಂದು ಪುನಃ ತೆಗೆದು ಅದೆಲ್ಲ ಎತ್ಕೊಂಡು ಮತ್ತೆ ಬೆಡ್ರೂಮಲ್ಲಿ ಲೈಟ್ ಆಫ್ ಮಾಡಿಲ್ಲ, ಹಂಗಾದ್ರೆ ಕಿಚನಲ್ಲಿ ಲೈಟ್ ಆಫ್ ಮಾಡಿಲ್ಲ, ಈ ಥರದ್ದು ಏನೋ ಒಂದು ಎಲ್ಲ ಆಫ್ ಮಾಡಿರ್ತೀವಿ. ಆದ್ರೂ ಮತ್ತೆ ಹೋಗಿದ್ನಲ್ಲ ಆಫ್ ಮಾಡಿದ್ನ ಏನು ಈ ಥರದಲ್ಲೇ ಇರ್ತೀವಿ. ಕನ್ಫ್ಯೂಸ್ ಅಂದರೆ ಕನ್ಫ್ಯೂಸು. ಅದು ಒಂದು ಸರಿ ಹೋಗೋದು ಬರೋದು ಆ ಥರ ಮಾಡ್ತಾ ಇರ್ತೀವಲ್ಲ, ಅದರಿಂದ. ಆಮೇಲೆ ಲಾಕ್ ಮಾಡಿಕೊಂಡು ಹೊರಟೆ. ಆಮೇಲೆ ಫುಲ್ಲು ರಸ್ಸು. ಎಲೆಕ್ಟ್ರಾನಿಕ್ ಸಿಟಿ ಅಂತೂ 20 ನಿಮಿಷ ಅರ್ಧ ಗಂಟೆ ಅಂತೂ ಜಾಮ್ ಆಗಿದ್ದು. ಗಾಡಿ ಹೋಯ್ತಾನೇ ಇಲ್ಲ, ಮುಂದಕ್ಕೆ ನಿಂತಿದ್ದ ಜಾಗದಲ್ಲೇ ನಿಂತಿತ್ತು. ಆಮೇಲೆ ಕೊಣಗುಂಟೆ ಕ್ರಾಸಿಗೆ ಹೋದ್ಮೇಲೆ ಮಮ್ಮಗೆ ಫೋನ್ ಮಾಡಿದೆ. ಅವರು ಊಟ ಮಾಡ್ತಾಯಿದ್ರು, ಹೋಗ್ಬಿಟ್ಟು ಫೋನ್ ಮಾಡಿ ಆಮೇಲೆ ಬರ್ತಾಯಿದ್ದೀನಿ ಬನ್ನಿ ಅಂತೇಳಿ ಹೇಳಿದೆ. ಅಂದರೆ ರಜತಾದ್ರಿ ಪ್ಯಾಲೇಸ್ ಇದೆಯಲ್ಲ, ಅಲ್ಲಿ ಬಂದುಬಿಡಿ, ಅಲ್ಲಿ ಬರ್ತೀನಿ ಅಂತ. ಹಾಗೆ ಅಲ್ಲೋಗಿ ಸ್ವಲ್ಪ ಬಿಸ್ಕೆಟ್ ಏನೋ ಬೇಕಿತ್ತಂತೆ. ಅಲ್ಲಿ ಮರಿಯಾ ಮಾರ್ಟ ಅಂತ ಒಂದಿದೆ, ಅಲ್ಲೋದೆ. ಅಲ್ಲಿ ಸಿಗಲಿಲ್ಲ, ಅದು ಯಾವುದೋ ಒಂದು ಬಿಸ್ಕೆಟ್ ಕೇಳಿದ್ರು, ಸಿಗಲಿಲ್ಲ. ಹಾಗೆ ಮೈನಾ ಫೋನ್ ಮಾಡಿದ್ಲು, ಇಲ್ಲೇ ಬನ್ನಿ, ಹೆಂಗಿದ್ರು ಪಿತೃಪಕ್ಷದ್ದು ತಿಂಡಿ ಎಲ್ಲ ತಂದಿದ್ದೀನಿ, ಎಲ್ಲ ತೊಗೊಂಡೋಗುರಂತೆ, ತಿನ್ನೋಕ್ಕೆ ಸರಿ ಹೋಗುತ್ತೆ ಅಂತ. ಮತ್ತು ಅಲ್ಲೋಗಿ ಅವಳ ಜೊತೆ ಒಂದು 5 ನಿಮಿಷ ಮಾತಾಡಿಕೊಂಡು ಪಿತೃಪಕ್ಷದ್ದು ಏನು ಇದೆಲ್ಲ ಇದೆ, ತಿಂಡಿ, ಚಕ್ಲಿ, ನಿಪ್ಪಟ್ಟು, ಇವಾಗ ಯಾರದೇ ಮನೆಗೆ ಹೋದ್ರೂ ಅದೇ ಕೊಡ್ತಾರೆ ಹೋಗಿ. ಪಿತೃಪಕ್ಷದ ಆಗಿದೆಯಲ್ಲ ಇವಾಗ ಮಹಾಲಯ ಅಮಾವಾಸ್ಯೆ, ಅದರಿಂದ ಎಲ್ಲರ ಮನೇಲಿ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಈ ಥರದೇ. ನೀವು ಹೋದ ತಕ್ಷಣವೇ ಮೊದಲೆಲ್ಲ ಏನಂದರೆ ಬಿಸ್ಕೆಟು ಬಾಳೆಹಣ್ಣು ಕೊಟ್ಟರೆ, ಇವಾಗೆಲ್ಲ ಚಕ್ಲಿ ನಿಪ್ಪಟ್ಟು ಕೊಡ್ತಾರೆ.
ಇವಳು ಅದಕ್ಕೆ ತೊಗೊಂಡೋಗಿ ತಿನ್ನೋಕ್ಕೆ ಸರಿ ಹೋಗುತ್ತೆ ಅಂತ ಕೊಟ್ಟಳು ಮೈನ. ಅದನ್ನು ತೊಗೊಂಡು ಮನೆಗೆ ಬಂದೆ. ಅಷ್ಟೊತ್ತಿಗೆಲ್ಲ ರೆಡಿಯಾಗಿ ಹೇಳ್ತಾಯಿದ್ರು, ನಿನಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ವಿ, ನಿನಗೋಸ್ಕರನೇ ವೆಯ್ಟ್ ಮಾಡ್ತಿದ್ವಿ, ಯಾಕೆ ಲೇಟಾಗಿ ಬಂದೆ ಹಾಗೆ ಹೀಗೆ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಈ ಥರ ಫುಲ್ಲು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಫುಲ್ಲು ಬಸ್ಸೆಲ್ಲ ಜಾಮ್ ಆಗಿತ್ತು, ಹೇಗೆ ಬರೋಕ್ಕೆ ಸಾಧ್ಯ, ನಾನೇ ಮೈಸೂರಿಂದ ಬಂದಿದ್ದೀನಿ, ನೀನು ಇಲ್ಲೇ ಇದ್ಕೊಂಡು ಇಷ್ಟು ಲೇಟಾಗಿ ಬಂದಿದ್ದೀಯಾ ಅಂತ ಹೇಳ್ತಾಯಿದ್ರು. ಆಮೇಲೆ ನಾನು ಇರೋ ಸ್ಟೋರಿನೆಲ್ಲ ಹೇಳ್ದೆ, ಈ ಥರ ಎಲ್ಲ ಆಯಿತು, ಈ ಥರ ಎಲ್ಲ ಆಯಿತು. ಮತ್ತು ಕುಂಟೆ ಕ್ರಾಸಲ್ಲಿ ಮಳೆ ಕೂಡ ಬಂತು, ಅಲ್ಲಿಂದ ನೆನ್ಕೊಂಡು ಬಂದೆ ನಾನು, ಈ ಥರ ಆಯಿತು ಅಂತ. ಹೌದಾ ಅಂದರೆ ಅವ್ರ ಮನೆ ಹತ್ರ ಹೋಗ್ಬೇಕಾದ್ರೆ ಮಳೆ ಏನಿರಲಿಲ್ಲ, ಅಲ್ಲಿ ಸ್ವಲ್ಪ ಮಳೆ ಬರ್ತಾಯಿತ್ತು. ಆಮೇಲೆ ಅಂದರೆ ಸ್ವಲ್ಪ ದೂರ ಬಂದಮೇಲೆ ಮಳೆ ಏನಿರಲಿಲ್ಲ, ಅಲ್ಲಿ ಮಾತ್ರ ಸ್ವಲ್ಪ ಮಳೆ ಬರ್ತಾಯಿತ್ತು ಅಷ್ಟೇ. ಅದಾದಮೇಲೆ ನನಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು ಎಲ್ಲರೂ. ನಾವೆಲ್ಲ ಹೋಗ್ತಾಯಿದ್ದೀವಿ ಏನು ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.